ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಭಗವದ್ಗೀತೆಯ ಚಿಂತನೆಯನ್ನು ಇವತ್ತು ಮುಂದುವರಿಸೋಣ. ದೈವಾಸುರ ಸಂಪದ್ವಿಭಾಗ ಯೋಗದ 16ನೇ ಅಧ್ಯಾಯದ್ದು ದೈವಿ ಸಂಪತ್ತು ಹ್ರೀಹಿ ಅನ್ನೋದನ್ನು ನಿನ್ನೆ ದಿವಸ ಸ್ವಲ್ಪ ಚಿಂತನೆ ಮಾಡಿದ್ದಾಯಿತು. ಇವತ್ತು 20ನೇ ದೈವಿ ಸಂಪತ್ತು ಅಚಾಂಚಲ್ಯ ಅಂತ. ಚಂಚಲತೆ ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ಏನಂದರೆ ಮನಸ್ಸು ಒಂದು ಕಡೆ ನಿಲ್ಲಲ್ಲ. ಜಪಕ್ಕೆ ಕೂತ್ಕೊಳ್ಳಿ, ಧ್ಯಾನಕ್ಕೆ ಕೂತ್ಕೊಳ್ಳಿ, ಏನೇ ಆಗಲಿ ಮನಸ್ಸಿನೆಲ್ಲೋ ಹೋಗ್ಬಿಡತ್ತೆ. ಏಕಾಗ್ರತೆ ಅನ್ನೋದು ಇರೋದಿಲ್ಲ. ಇದು ಚಂಚಲತೆ. ಅಚಾಂಚಲ್ಯ ಬೇಕು, ಅದು ದೈವಿ ಸಂಪತ್ತು ಅಂತ ಹೇಳೋದು. ಏಕಾಗ್ರತೆ ಇರಬೇಕು ಅಂತ. ಒಂದು ವಿಷಯ 100 ತರಹ ಬರಂತೂ ಕೆಣಕ್ತಾ ಇರುತ್ತೆ ಮನಸ್ಸನ್ನು. ಅದನ್ನು ಬಿಟ್ಟು ಪರಮಾತ್ಮನ ಹೊರತಾಗಿ ಯಾವುದನ್ನೂ ಬೇಕು ಅಂತ ಬಯಸದೆ ಸ್ಥಿರಬುದ್ಧಿಯಾಗಿರುವಂಥದ್ದು ಅಚಾಂಚಲ್ಯ ಅಂತ. ಮುಂದಿನ ದೈವಿ ಸಂಪತ್ತು ತೇಜಸ್ಸು. ತೇಜಸ್ಸು ಅನ್ನೋದಕ್ಕೆ ವರ್ಚಸ್ಸು ಅಂತ ಕೂಡ ಅರ್ಥ ಆಗುತ್ತೆ. ಶೀಲದಿಂದ ವ್ಯಕ್ತಿಯ ಮೌಲ್ಯ ಹೆಚ್ಚುತ್ತೆ. ಗುಣ ಮತ್ತು ಶೀಲ ಎಂಬುದು ಈ ತೇಜಸ್ಸು ಅನ್ನೋದಕ್ಕೆ 2 ಮುಖ. ಇವಾಗ ನಾಣ್ಯದಲ್ಲಿ ಹಿಂದೆ ಮುಂದೆ 2 ತರಹ ನಾಣ್ಯದಲ್ಲಿರೋ ತರಹ ಇದರಲ್ಲೂ ಹಾಗೆಯೇ ತೇಜಸ್ಸು ಅನ್ನೋದಕ್ಕೆ ಗುಣ ಮತ್ತು ಶೀಲ ಅನ್ನೋದು. ವ್ಯಕ್ತಿತ್ವ ಬಾಹ್ಯಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಯಾರಾದರೂ ಎದುರಿಂದ ಬಂದರು ಅಂತಂದರೆ ನಾವು ಮುಖ ನೋಡಿದ ತಕ್ಷಣ ಎಂಥ ವ್ಯಕ್ತಿತ್ವ ಅನ್ನಪ್ಪ ಇವರದ್ದು ಅನ್ನೋ ತರಹ ಇರ್ತಾರೆ ಕೆಲವರು. ಅದು ಶೀಲ ಅನ್ನೋದು ತಕ್ಷಣಕ್ಕೆ ಕಾಣಿಸಲ್ಲ. ಅದು ಒಳಗಡೆ ಇರುವಂಥದ್ದು, ಅಂತರ್ಗತವಾದ್ದು, ಗಂಭೀರವಾದ್ದು. ವ್ಯಕ್ತಿತ್ವದಿಂದ ಸೊಗಸು ಬರುತ್ತೆ, ಶೀಲದಿಂದ ಘನತೆ ಉಂಟಾಗುತ್ತೆ. ಶೀಲದಿಂದ ವ್ಯಕ್ತಿಯ ಮೌಲ್ಯ ಹೆಚ್ಚುತ್ತೆ. ವ್ಯಕ್ತಿತ್ವದಿಂದ ವೈವಿಧ್ಯ, ರಮಣೀಯತೆ ಒದಗಿ ಬರುತ್ತೆ. ತೇಜಸ್ಸು ಎಂದರೆ ಗಟ್ಟಿಗತನ ಎಂದು ಇನ್ನೊಂದು ಅರ್ಥ. ಅಧ್ಯಾತ್ಮ ಸಾಧನೆಗೆ ಈ ಗಟ್ಟಿಗತನ ಬೇಕು, ಅಂದರೆ ಗಟ್ಟಿ ಮನಸ್ಸು ಬೇಕು ಅಂತ ಅರ್ಥ. ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಏಕಾಗ್ರತೆ ಬೇಕಾಗುತ್ತೆ. ಆವಾಗಲೇ ಅಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತ. ಮುಂದಿಂದು ಕ್ಷಮ ಅಂತ. ಎಂತಹ ಸಂದರ್ಭದಲ್ಲಿಯೂ ಉದ್ವೇಗಗೊಳ್ಳದೇ ಇರುವಂಥದ್ದು, ಕೋಪಗೊಳ್ಳದೇ ಇರುವಂಥದ್ದು ತಾಳ್ಮೆ ಅಥವಾ ಕ್ಷಮೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನೊಬ್ಬರು ಮಾಡಿದ ಅಪರಾಧವನ್ನು ಮರ್ತು ಬಿಡೋದು ಕ್ಷಮಾಗುಣ. ಅದಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿರ್ತದು. ಇದು ಹೀಗೆ ಮಾಡಿದ್ರು ಅಂತ ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ. ಆದರೆ ಅದನ್ನು ಮರೀಬೇಕು ಅಂತ ಕೃಷ್ಣ ಹೇಳ್ತಾ ಇರೋದು. ಇನ್ನೊಬ್ಬರು ಮಾಡಿದಂಥ ಅಪರಾಧವನ್ನು ಮರ್ತು ಬಿಡೋದೇ ಕ್ಷಮಾಗುಣ. ಇದು ಅಧ್ಯಾತ್ಮ ಸಾಧಕನ ಸಹಜ ಗುಣವಾಗಬೇಕು ಅಂತಾನೆ ಕೃಷ್ಣ. ಆಗಲೇ ಆ ಅಧ್ಯಾತ್ಮದ ಮಾರ್ಗ ಸುಗಮವಾಗತ್ತೆ ಅಂತ. ಅಂದರೆ ಸುಲಭವಾಗಿ ಹೋಗ್ಬೋದು. ಅಲ್ಲಿ ಏನು ಕಲ್ಲು ಮುಳ್ಳು ಇಂಥದ್ದೆಲ್ಲ ಇರೋದಿಲ್ಲ, ಆರಾಮಕ್ಕೆ ಹೋಗಬಹುದು. ಅದಕ್ಕೋಸ್ಕರ ಕ್ಷಮಾಗುಣ ಅನ್ನೋವಂಥದ್ದನ್ನು ಯಾವಾಗಲೂ ರೂಢಿಲಿಟ್ಕೋಬೇಕು. ಆ ಕ್ಷಮಾಗುಣ ಇದ್ದರೆ ಮನಸ್ಸು ಶಾಂತವಾಗಿರುತ್ತೆ, ಉದ್ವೇಗಗೊಳ್ಳೋದಿಲ್ಲ ಆವಾಗ. ಆ ತರಹ. ಅದರ ಮುಂದಿಂದು ಧೃತಿ ಅಂತ. ಧೃತಿ ಅಂತಂದರೆ ಧೈರ್ಯ ಅಂತ ಹೇಳಿ. ಆಪತ್ಕಾಲದಲ್ಲಿಯೂ ಧರ್ಮದಿಂದ ವಿಚಲಿತನಾಗದೆ ಇರೋವಂಥದ್ದು ಧೃತಿ ಅಂತ. ಕಷ್ಟ ಬಂದ ಕಾಲದಲ್ಲಿ ಏನಾಗುತ್ತೆ ಅಂದರೆ ಮನಸ್ಸು ಸರಿಯಾಗಿ ಓಡೋದಿಲ್ಲ. ಕಷ್ಟ ಬಂದ್ಬಿಡ್ತಲ್ಲ ಅಂತ ಮನಸ್ಸಿಗೆ ಕೊರಗಾಗ್ಬಿಟ್ಟು ಯಾವುದೋ ತರಹ ಮಾಡಿಬಿಡ್ತೀವಿ. ಅದರಿಂದ ಅದು ಧರ್ಮ ಒಂದೊಂದು ಸಲ ವಿಚಲಿತ ಆಗೋಗ್ಬಿಡುತ್ತೆ. ಧರ್ಮದಿಂದ ನಡೆಯೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದು ಹಾಗಾಗಬಾರ್ದು. ಅಂಥ ಕಾಲದಲ್ಲಿಯೂ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡು ಧೈರ್ಯದಿಂದ ಎದುರಿಸಬೇಕು ಅಂತ ಹೇಳ್ತಾ ಇರೋದು. ಕಾಮ, ಕ್ರೋಧ, ಲೋಭ, ಮೋಹ, ಭಯ ಇಂಥ ಕಾರಣಗಳಿಗೆ ವಶನಾಗದೆ ಮತ್ತು ಆಪತ್ಕಾಲದಲ್ಲಿಯೂ ಧರ್ಮದಿಂದ ವಿಚಲಿತನಾಗದೇ ಇರುವಂಥದ್ದು ಧೃತಿ ಅಂತ. ಧೈರ್ಯ, ನಿರ್ಭಯತ್ವ, ಚಿತ್ತಕ್ಷೋಭೆ ಪ್ರಸಂಗದಲ್ಲಿಯೂ ವಿಕಾರಕ್ಕೆ ಎಡಗೊಡದೆ ಮನಸ್ಸನ್ನು ಸ್ಥಿರವಾಗಿ ಧರಿಸಿಕೊಳ್ಳುವಿಕೆಗೆ ಧೃತಿ ಅಂತ ಹೆಸರು. ಈ ಧೈರ್ಯ ಅನ್ನೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ನೋಡಿ. ಅದೇ ತರಹ ಅದು. ಎಂಥದ್ದೇ ಬಂದ್ರೂ, ಯಾವುದೇ ವಿಷಯವಾಗಿ ಮನಸ್ಸಿಗೆ ಕ್ಷೋಭೆ ಉಂಟಾಗಿದ್ರೂ ಅದನ್ನು ಅಷ್ಟು ಮನಸ್ಸಿಗೆ ಹಚ್ಚಿಕೊಳ್ಳದೆ ಏನು ಕರ್ತವ್ಯ ಇರುತ್ತೋ ಅದನ್ನು ಧೈರ್ಯವಾಗಿ ಮಾಡುವಂಥದ್ದು ಧೃತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದ್ರ ಮುಂದಿಂದು ಶೌಚ ಅಂತ. ಶೌಚ ಅಂದರೆ ಶುಚಿತ್ವ. ಈ ಶುಚಿತ್ವದಲ್ಲಿವೇ
ಅಂತಃಶುದ್ಧಿ ಬಹಿಶುದ್ಧಿ ಅಂತ ಎರಡು ವಿಧ. ಶರೀರ ನಿರ್ಮಲವಾಗಿರಬೇಕು, ಅಂತೆಯೇ ಮನಸ್ಸಿನ ಕೊಳೆಯನ್ನು ತೆಗೆದು ಮನಸ್ಸು ಕೂಡ ನಿರ್ಮಲವಾಗಿರಬೇಕು. ದೇಹ ಶುದ್ಧಿ ಮನಃಶುದ್ಧಿ ಎರಡೂ ಇದ್ದರೆ ಮನಸ್ಸಿಗೆ ತುಂಬ ಹರ್ಷವಾಗಿರುತ್ತೆ, ಮಾಡೋವಂಥ ಕೆಲಸ ಚೆನ್ನಾಗಾಗತ್ತೆ. ಹೀಗೆ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಮಯ ಮುಗಿಯಿತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗದ ದೈವಿ ಗುಣಗಳನ್ನು ಒಂದು ಸ್ವಲ್ಪ ಚಿಂತನೆ ಮಾಡೋಣ. ನೆನ್ನೆ ಈ ದಿವಸ ಒಂದು 4-5 ಗುಣಗಳ ಬಗ್ಗೆ ನಾನು ನಿಮಗೆಲ್ಲರಿಗೂ ತಿಳಿಸಿ ಹೇಳಿದ್ದೆ. ಸರಿ, ಇವತ್ತಿನ ದಿವಸ ಇನ್ನೊಂದು 2 ಗುಣಗಳು ಉಳ್ಕೊಂಡಿದೆ. ನಿನ್ನೆ ಹೇಳಿದ್ದು ಅಚಾಂಚಲ್ಯ, ತೇಜಸ್ಸು, ಕ್ಷಮ, ಧೃತಿ, ಶೌಚ ಅಂತ ಹೇಳಿಬಿಟ್ಟು ಇವತ್ತು ಹೇಳುವಂಥ ಉಳಿದ 2 ಗುಣಗಳು ಅದ್ರೋಹ, ನಾತಿಮಾನಿತ ಅಂತ. ಅದ್ರೋಹ ಅಂತಂದರೆ ವಿಶ್ವಾಸಾರ್ಹತೆ, ವಂಚನೆ ಇಲ್ಲದೇ ಇರುವಂಥದ್ದು. ಅಧ್ಯಾತ್ಮ ಸಾಧಕನಿಗೆ ಕನಸಿನಲ್ಲಾಗಲಿ ನನಸಿನಲ್ಲಾಗಲಿ ಯಾವೊಂದು ಪ್ರಾಣಿಗಳಿಗೂ ಅನಿಷ್ಟವನ್ನು ಬಯಸ್ತಕ್ಕಂಥವನಲ್ಲ ಅವನು. ಯಾರಿಗೂ ದ್ರೋಹ ಮಾಡುವಂಥ ಬುದ್ಧಿ ಅವನಲ್ಲಿರೋದಿಲ್ಲ. ತುಂಬ ವಿಶ್ವಾಸ. ಮುಖ ನೋಡಿದರೆ ಸಾಕು ಎಷ್ಟು ನಂಬಬಹುದು ಇವರನ್ನು ಅನಿಸೋ ಅಷ್ಟರ ಮಟ್ಟಿಗೆ ಅಷ್ಟು ಸರಳವಾಗಿ ಸಾಧುತನವಾಗಿ ತೋರ್ತಾರವರು. ಇದು ಅದ್ರೋಹ ಅಂತ ಅನ್ನೋದು. ವಿಶ್ವಾಸ ಮುಖ್ಯ. ಜೀವನದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ವಿಶ್ವಾಸ ಅಂತ. ಆ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತು ಅಂತಂದರೆ ನಾವು ಇದ್ದೂ ಇಲ್ದಂತಾಗ್ಬಿಡ್ತೀವಿ. ಅದರಿಂದ ವಿಶ್ವಾಸ ಅನ್ನೋದಿರಬೇಕು. ಅದು ದೈವಿ ಗುಣ ಅಂತ ಕೃಷ್ಣ ಹೇಳೋದು. ಮುಂದಿಂದು ನಾತಿಮಾನಿತ ಅಂತ. ಅತಿಮಾನ ಅಂತಂದರೆ ಬಹಳವಾದ ಅಭಿಮಾನ ಇರುವಂಥದ್ದು. ಅಭಿಮಾನ ಆತ್ಮವಿಶ್ವಾಸವಾಗಿ ಒಂದು ಹಂತದವರೆಗೂ ಇರುತ್ತೆ. ಅಂದ್ರೇನು, ಯಾವುದೇ ಕೆಲಸ ಆಗಲಿ ಮಾಡಬೇಕಾದ್ರೆ ಇದನ್ನು ನಾನು ಮಾಡಬಲ್ಲೆ ಅಂತ ಮನಸ್ಸಿನಲ್ಲಿರುತ್ತಲ್ಲ, ಅದು ಆತ್ಮವಿಶ್ವಾಸ ಅಂತ. ಅದು ಇದ್ದರೆ ಯಾವ ಕೆಲಸನೂ ಸಾಧಿಸಬಹುದು. ಆ ಆತ್ಮವಿಶ್ವಾಸ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅಹಂಕಾರ ಅಂತ ಅನಿಸ್ಕೊಂಡ್ಬಿಡ್ತದು. ಎಲ್ಲ ಸುಗುಣಗಳೇ ಒಂದು ಗೆರೆ ದಾಟಿಬಿಟ್ರೆ ಆ ಸುಗುಣಗಳೆಲ್ಲ ಅವಗುಣಗಳೇ ಆಗಿಬಿಡುತ್ತವೆ. ಅಧ್ಯಾತ್ಮ ಸಾಧಕನಿಗೆ ಬೇರೆಯವರು ತನ್ನನ್ನು ಮರ್ಯಾದೆ ಮಾಡಲಿ, ತನ್ನನ್ನು ಚೆನ್ನಾಗಿ ಕಾಣಲಿ ಅಂತ ಈ ತರಹ ಎಲ್ಲ ಆಸೆ ಅವ್ರಿಗಿರೋದಿಲ್ಲ. ಅಧ್ಯಾತ್ಮ ಸಾಧಕನಿಗಿರೋದಿಲ್ಲ. ಅವರು ಅದನ್ನೆಲ್ಲ ಕೇರ್ ಮಾಡೋದಿಲ್ಲ. ಯಾರು ಹೊಗಳಿದ್ರೇನೋ ಬಿಟ್ಟರೇನೋ ನಮ್ಮಷ್ಟಕ್ಕೆ ನಾವು ಸರಿಯಾಗಿದ್ದರೆ ಸಾಕು, ನನಗೆ ಬೇಕಾಗಿರೋದು ನನಗೆ ಪರಮಾತ್ಮನ ಸಾಕ್ಷಾತ್ಕಾರ ಅದಿದ್ದರೆ ಸಾಕು ಅನ್ನೋಂಥ ಸ್ವಭಾವ ಅವ್ರದ್ದು. ಅಂಥ ಸರಳವಾಗಿರ್ತಾರೆ. ಅದು ನಾತಿಮಾನಿತ ಅಂತ. ಎಲ್ಲರೂ ನಮ್ಮನ್ನು ಪುರಸ್ಕರಿಸಲಿ ಅನ್ನುವಂಥ ಆಸೆ ಅವರಿಗೆ ಖಂಡಿತ ಇರೋದಿಲ್ಲ. ಇದಿಷ್ಟು ದೈವಿ ಸಂಪತ್ತುಗಳು, ದೈವಿ ಗುಣಗಳು. ಒಟ್ಟು 26 ಗುಣಗಳು ಆಯಿತು. ಇದು ಕೃಷ್ಣ ಅರ್ಜುನನ ಭಾರತ ಅಂತ ಸಂಬೋಧಿಸ್ತಾನೆ. ಅವನಿಗದು ಇನ್ನೊಂದು ಹೆಸರು ಭಾರತ ಅನ್ನೋದು. ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ದೈವಿ ಸಂಪತ್ತನ್ನೇ ಲಕ್ಷ್ಯವಾಗಿಟ್ಕೊಂಡು ಹುಟ್ಟಿದಂಥ ಅವನಿಗೆ ಅಭಯವೇ ಮೊದಲಾಗಿ ಅಮಾನಿತ್ವದವರೆಗಿನ ಗುಣಗಳು ಇರುತ್ತವೆ. ಅಭಯ ಮೊದಲನೇ ಗುಣ, ಅಮಾನಿತ್ವ ಕೊನೆಯದು. ಇದರ ಮಧ್ಯೆ 26 ಗುಣಗಳು ಇವುಗಳು. ಇದು ದೇವತೆಗಳ ಸಂಪತ್ತು ಅಂತ ಅಲ್ಲ, ಇದು ದೈವಿ ಗುಣ ಅಂತ, ದಿವ್ಯವಾದ ಸಂಪತ್ತು ಅಂತ, ಅಮೋಘವಾದ ಸಂಪತ್ತು, ಮೋಕ್ಷ ಸಂಪತ್ತನ್ನು ಪಡೆಯೋದಕ್ಕೋಸ್ಕರ ಇರುವಂಥ ಗುಣಗಳು ಇವು. ಈ ಗುಣಗಳು ಇದ್ದಂಥವರು ನಿಜವಾಗಿಯೂ ದೇವತೆ ಸದೃಶವೇ ಆಗಿಬಿಡ್ತಾರೆ ಅವರುಗಳು. ಆ ತರಹ ಮುಂದಕ್ಕೆ ಕೃಷ್ಣ ಹೇಳ್ತಾನೆ, ಆಸುರಿ ಸಂಪತ್ತು ನಾನು ಹೇಳ್ತೀನಿ, ನಾನು ನಿನಗೆ ಕೇಳಿಸ್ಕೋ ಅಂತ ಹೇಳ್ತಾನೆ. ಮೊದಲನೇದು ಆಸುರಿ ಸಂಪತ್ತು ದಂಭ ಅಂತ. ದಂಭ ಅನ್ನೋದು ಕಾಮೋಪಭೋಗಗಳಿಗೋಸ್ಕರ ಇರುವಂಥ ಗುಣ. ಅದು ಕಾಮ ಮುಂತಾದನ್ನು ಭೋಗಿಸುವಂಥದ್ದೇ ಈ ದಂಭ ಅಂತ ಅನ್ನೋದು. ದಂಭ ಅಂತಂದರೆ ಮುಖ್ಯವಾದ ಅರ್ಥ ಬೂಟಾಟಿಕೆ ಅಂತ. ಇಲ್ಲದೆ ಇರೋದನ್ನು ಇರದೆ ಅಂತ ಹೇಳಿ ತೋರಿಸ್ಕೊಳ್ಳೋವಂಥದ್ದು. ಹಣವಂತನಲ್ಲದೇ ಇದ್ದರೂ ಹಣವಂತನಂತೆ ತೋರಿಸ್ಕೊಳ್ಳುವಂಥದ್ದು, ವಿದ್ಯಾವಂತನಲ್ಲದೇ ಇದ್ದರೂ ವಿದ್ಯಾವಂತನಂತೆ ತೋರಿಸ್ಕೊಳ್ಳೋದು, ಬಲಿಷ್ಠನಲ್ಲದೇ ಇದ್ದರೂ ಬಲಿಷ್ಠನಂತೆ ತೋರಿಸ್ಕೊಳ್ಳೋದು ಇತ್ಯಾದಿಗಳಿಗೆ ದಂಭ ಅಂತ ಹೆಸರು. ದಂಭಕ್ಕೆ ಮೋಸ, ವಂಚನೆ, ಠಕ್ಕು ಅನ್ನುವಂಥ ಅರ್ಥ ಕೂಡ ಬರುತ್ತೆ.
ಈ ದಾಂಭಿಕನಿಗೇನು ಅಂತಂದರೆ ಒಳಗಡೆ ಏನೂ ಹುರುಳಿರೋದಿಲ್ಲ, ಏನೂ ಇಲ್ಲದೇ ಇದೆ ಅಂತ ಹೇಳಿ ನಾಟಕ ಮಾಡಿಕೊಂಡು ಇರ್ತಾನವನು. ಅವನ ಜೀವನವೇ ನಾಟಕವಾಗಿಬಿಟ್ಟಿರುತ್ತೆ. ಮುಂದಿಂದು ದರ್ಪ ಅಂತ ಹೇಳಿ, ದರ್ಪಕ್ಕೆ ಸೊಕ್ಕು, ಕೊಬ್ಬು, ಗರ್ವ ಅಂತ ಎಲ್ಲ ಅರ್ಥ ಉಂಟು. ಇದು ದರ್ಪಕ್ಕೂ ದಂಭಕ್ಕೂ ಒಂದು ಕೂದಲೆಳೆಯಷ್ಟು ವ್ಯತ್ಯಾಸ ಅಷ್ಟೇ ಇರೋದು. ದಂಭ ಇರೋವಂಥವನು ತಿರುಳಿಲ್ಲದೇ ತಿರುಳಿದೆ ಅಂತ ತೋರಿಸ್ಕೊಂಡ್ರೆ, ದಾಂಭಿಕನಾದವನು ತಿರುಳಿರುತ್ತವನಿಗೆ ಅದರ ತುಂಬ ದರ್ಪ ಇರುತ್ತೆ, ಜಂಬ ಇರುತ್ತೆ ಅವನಿಗೆ. ಇವನಲ್ಲಿ ವಿದ್ಯೆ ತುಂಬ ಇರುತ್ತೆ, ಬಲಿಷ್ಠನಾಗಿರ್ತಾನೆ, ಹಣವಂತನಾಗಿರ್ತಾನೆ. ಇದೆಲ್ಲ ಇರೋ ಕಾರಣದಿಂದಾನೇ ಇವನಿಗೆ ಧನಮದ, ಬಲಮದ, ವಿದ್ಯಾಮದ ಇವುಗಳೆಲ್ಲ ತುಂಬಿಕೊಂಡಿರುತ್ತವೆ. ಅಹಂಭಾವ ಅನ್ನೋದು ವಿಪರೀತ ಇರುತ್ತೆ ಅವನಿಗೆ. ಹಾಗಾಗ್ಬಿಟ್ಟು ಏನಾಗುತ್ತೆ, ಅವನ್ನ ದರ್ಪಿಷ್ಠ ಅಂತಾರೆ ಎಲ್ಲರೂ. ದರ್ಪ ಇರ್ಕೂಡ್ದು. ಧನ ಇರಲಿ, ವಿದ್ಯೆ ಇರಲಿ, ಏನೇ ಇರಲಿ ಅದನ್ನು ಒಂದು ವಿನಯದಿಂದ ಅನುಭವಿಸೋವಂಥದ್ದಿರಬೇಕು. ಜನರ ಕಂಡ್ರೆ ತಿರಸ್ಕಾರ ಬರಬಾರ್ದು, ಆ ತರಹ ಇರಬೇಕು. ಬರೀ ಹಾಗಿಲ್ಲದೆ ಹೋಗಿಬಿಟ್ರೆ ಅದು ದರ್ಪ ಅನ್ನೋದು ಆಸುರಿ ಸಂಪತ್ತು ಅಂತ ಅನಿಸ್ಕೊಂಡ್ಬಿಡುತ್ತೆ. ಇಲ್ಲಿಗೆ ಸಮಯಾವಕಾಶ ಮುಗೀತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತೆ ಚಿಂತನೆ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಅದರಲ್ಲಿ ಆಸುರಿ ಸಂಪತ್ತಿನ ಬಗ್ಗೆ ವಿವರಣೆ ಕೊಡ್ತೀನಿ. ನೆನ್ನೆ ಈ ದಿವಸ ಆಸುರಿ ಸಂಪತ್ತಾದಂಥ ದರ್ಪ, ದಂಭ ಅನ್ನೋ ವಿಷಯವಾಗಿ ತಿಳಿಸಿದ್ದೆ ನಾನು. ಇವತ್ತಿನೊಂದು 3-4 ಗುಣಗಳ ಬಗ್ಗೆ ತಿಳಿಸ್ತೀನಿ ನಾನು. ಅಭಿಮಾನ ಅಂತ ಅನ್ನೋದು. ಅಭಿಮಾನ ಅಂತಂದರೆ ನಾನೇ ದೊಡ್ಡವನು ಅನ್ನುವಂಥ ಮನಸ್ಸು ಇರುವಂಥದ್ದು. ತನಗೆ ಎಲ್ಲರೂ ಮರ್ಯಾದೆ ಕೊಡಬೇಕು, ಅಗ್ರಪೂಜೆ ನನಗೆ ಸಲ್ಲಬೇಕು, ಆ ತರಹ ಸ್ವಭಾವ ಇರುವಂಥವರು. ಅಭಿಮಾನ ಹೆಚ್ಚಾಗಿರುತ್ತೆ ತಮ್ಮ ಬಗ್ಗೆ ಅವರಿಗೆ. ಮುಂದಿನದು ಕ್ರೋಧ ಅಂತ. ಕ್ರೋಧ ಅನ್ನೋದು ಕೋಪ ಅಂತ ಅರ್ಥವಾಗುತ್ತೆ. ಅವರು ತಮಗೆ, ತಮ್ಮ ಮನಸ್ಸಿಗೆ, ತಮ್ಮ ಮಾನಕ್ಕೆ ಒಂದು ಸ್ವಲ್ಪನಾದರೂ ಕುಂದುಂಟಾಗ್ಬಿಟ್ರೆ ಅವ್ರಿಗೆ ಸೈರಣೆ ಇರೋದಿಲ್ಲ. ತಕ್ಷಣ ತುಟಾರಂತ ಮಾತಾಡ್ಬಿಡ್ತಾರೆ ಅವರುಗಳು. ಅಂಥ ಕೋಪ ಇರುತ್ತೆ ಅವರಿಗೆ. ಛಲ ಬೇರೆ ಇರುತ್ತೆ, ಹಠದ ಸ್ವಭಾವ ಇರುತ್ತೆ. ಆ ಕೋಪ ಬಂದರೆ ಅವರು ಅದಕ್ಕೆ ಪ್ರತೀಕಾರವನ್ನು ಸಾಧಿಸದೆ ಬಿಡೋದಿಲ್ಲ ಅಂಥವರು. ಆ ಕ್ರೋಧ ಅನ್ನೋದು ಅಷ್ಟು ಕೆಟ್ಟದ್ದು. ಅದಕ್ಕೆ ಹೇಳ್ತಾರೆ ಕೋಪ ಅನ್ನೋದನ್ನು ಬಿಡಬೇಕು ಅಂತ. ಪೂರ್ತಿ ಬಿಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದು ಎಂಥ ಸಮಯದಲ್ಲಿ ಕ್ರೋಧ ಬರಬೇಕು ಅನ್ನುವಂಥದ್ದನ್ನು ನೋಡಿಕೊಂಡು ಆ ತರಹ ನಮ್ಮ ನಡವಳಿಕೆ ಇರಬೇಕು ಅಷ್ಟೇ. ಮುಂದಿನದ್ದು ಪಾರುಷ್ಯ ಅಂತ. ಈ ಪಾರುಷ್ಯ ಅಂತಂದರೆ ಕಠಿಣವಾದಂಥ ಮಾತುಗಳು ಅಂತ. ಇವಾಗ ಮಾತೇ ಮುತ್ತು, ಮಾತೇ ಮೃತ್ಯು ಅಂತ ಅನ್ನುವಂಥ ಉಕ್ತಿ ಇದೆ. ಮಾತಿನಿಂದ, ಒಳ್ಳೆಯ ಮಾತಿನಿಂದ ಸಂಬಂಧಗಳು ಕೂಡಿ ಬರುತ್ತವೆ. ಅದೇ ಕಠಿಣವಾದಂಥ ಮಾತುಗಳಿಂದ ಸಂಬಂಧ ಕೆಟ್ಟು ಹೋಗೋದುಂಟು, ಮೃತ್ಯು ಅಂತಲೂ ಹೇಳ್ತಾರೆ. ಕಠಿಣವಾದಂಥ ಮಾತುಗಳನ್ನು ಯಾವಾಗಲೂ ಆಡಬಾರ್ದು. ಕೆಲವರು ಹೇಗಿರ್ತಾರೆ ಅಂತಂದರೆ ಅಪಶಬ್ದಗಳು ಅವರಿಗೆ ಹಾಸ್ಯಕ್ಕಾಗಿಯೂ ಅಪಶಬ್ದಗಳೇ ಬರುತ್ತೆ, ಪ್ರೀತಿಗೂ ಅಪಶಬ್ದಗಳೇ ಬರುತ್ತೆ, ಬೈಯೋದಕ್ಕೂ ಅದೇ, ಜಗಳಕ್ಕೂ ಅದೇ. ಆ ಥರ ಸ್ವಭಾವವೇ ಹಾಗಾಗ್ಬಿಟ್ಟಿರುತ್ತೆ. ಯಾವಾಗಲೂ ಅಪಶಬ್ದಗಳನ್ನು ಆಡಿನೇ ಅವ್ರಿಗೆ ಅಭ್ಯಾಸವಾಗಿಬಿಟ್ಟಿರುತ್ತೆ. ಒಳ್ಳೆಯ ಶಬ್ದಗಳನ್ನು ಆಡೋದಕ್ಕೆ ಅವ್ರಿಗೆ ಬಾಯಲ್ಲಿ ಬರೋದೇ ಇಲ್ಲ. ಆ ತರಹ ಈ ಪಾರುಷ್ಯ ಅನ್ನೋದು ತುಂಬ ಕಠಿಣವಾದ್ದು. ಇದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಒಳ್ಳೆಯ ಮಾತಿನಿಂದ ಮಾತಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಮುಂದಿನದ್ದು ಅಜ್ಞಾನ ಅಂತ. ಅಜ್ಞಾನ ಅಂತಂದರೆ ಕರ್ತವ್ಯ ವಿವೇಚನೆ ಇರಬೇಕು, ಅದಿರೋದಿಲ್ಲ ಇವರಲ್ಲಿ. ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಈ ತರಹ ವಿವೇಚನೆ ಬೇಕು. ಅದು ಅವ್ರಿಗಿರೋದಿಲ್ಲ. ಅವ್ರಿಗೇನಂತಂದರೆ ಮನಸ್ಸು ಯಾವಾಗಲೂ ಒಂಥರಹ ಕತ್ಲೆನಲ್ಲಿ ಇರೋ ತರಹ ಗಾಢ ಅಂಧಕಾರ ಕವಿದಿರೋ ಹಾಗೆ ಇರ್ತಾರೆ. ಹೇಳಿಕೊಟ್ರು ಮಾಡೋದಿಲ್ಲ ಅಂಥವ್ರುಗಳು. ಅವರ ಹುಟ್ಟುಗುಣವೇ ಹಾಗಿರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದು ಆಸುರಿ ಗುಣ ಅಂತ ಆಗಿಬಿಡುತ್ತೆ. ಇಲ್ಲಿಗೆ ಇದಿಷ್ಟು ಆಸುರಿ ಗುಣಗಳಾದವು. ಮತ್ತು ಕೃಷ್ಣ ಮುಂದಕ್ಕೆ ಹೇಳ್ತಾನೆ ಪಾಂಡವ ಅಂತನೂ ಅರ್ಜುನನಿಗೆ ಇನ್ನೊಂದು ಹೆಸರು. ಯಾಕೆ ಅಂತಂದರೆ ಅವನು ಪಾಂಡವನ ಪುತ್ರನಾದ್ದರಿಂದ ಪಾಂಡವ ಅಂತ, ಮಧ್ಯಮ ಪಾಂಡವ ಅಂತಲೂ ಹೇಳೋದು. ಅವನು 5 ಜನದಲ್ಲಿ ಮಧ್ಯದವನು. ಆ ತರಹ ಪಾಂಡವ ಅಂತ ಸಂಬೋಧಿಸ್ಬಿಟ್ಟು ಕೃಷ್ಣ ಹೇಳ್ತಾನೆ,
ದೈವಿ ಸಂಪತ್ತು ಬಿಡುಗಡೆಗೆ ದಾರಿಯಾದರೆ ಆಸುರಿ ಸಂಪತ್ತು ಬಂಧನಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾನೆ. ದೈವಿ ಸಂಪತ್ತುಗಳು ಇವಾಗ ಎಷ್ಟೋ ನಾವು ನೋಡಿದ್ವಿ. ಅದರಲ್ಲಿ ಯಾವುದು ಒಂದನ್ನು ನಾವು ನಮ್ಮ ಸಂಪತ್ತನ್ನಾಗಿ ನಾವು ಮಾಡಿಕೊಂಡ್ರೆ ಅದರಿಂದ ನಾವು ಉದ್ಧಾರ ಆಗಿಬಿಡ್ತೀವಿ. ಅದೇ ಈ ಆಸುರಿ ಸಂಪತ್ತು ನಮಗಿತ್ತು ಅಂತಂದರೆ ನಮ್ಮ ಉದ್ಧಾರ ಆಗೋದಿಲ್ಲ, ಅದು ಬಂಧನ ಆಗಿಬಿಡುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು, ನೀನು ದುಃಖಿಸಬೇಡ, ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿರುವೆ. ಅರ್ಜುನನಿಗೆ ಹೇಳೋದು ಕೃಷ್ಣ. ಮತ್ತು ದೊಡ್ಡ ಭರವಸೆಯನ್ನು ಕೊಡ್ತಾನೆ. ಏನಂದರೆ, ಈ ಮಟ್ಟಕ್ಕೆ ತತ್ವಶ್ರವಣಾರ್ಹತೆ ಇದೆಯಲ್ಲ, ವಿಶ್ವರೂಪವನ್ನು ಕಾಣಬೇಕು ಅನ್ನುವಂಥ ಬಯಕೆ ಇದೆಯಲ್ಲ. ನೀನು ಹೇಳಿದೆ, ನೆನ್ನೆವರೆಗೆ ನೀನು ನನಗೆ ಸ್ನೇಹಿತನಾಗಿದ್ದೆ, ನೀನು ಪರದೇವತೆ, ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಳ್ತಾ ಇದ್ದೆ ಅಲ್ವೇ ನೀನು. ಇದು ನಿನ್ನ ದೈವಿ ಸಂಪತ್ತಿನ ಲಕ್ಷಣ ಅಂತ ಕೃಷ್ಣ ಅರ್ಜುನನ ಹೊಗಳ್ತಾನೆ. ಅದು ನಿಶ್ಚಯ. ಯಾಕೆ ಅಂತಂದರೆ, ಪರಮಾತ್ಮನೇ ಎದುರಿಗಿದ್ದಾನೆ. ನಾನು ಹಿಂದೆ ಎಲ್ಲ ನಿನ್ನನ್ನು ಸ್ನೇಹಿತನಾಗಿ ಕಾಣ್ಬಿಟ್ಟೆ, ಒಂದೊಂದು ಸಲ ಹಾಸ್ಯಕ್ಕೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಅದನ್ನು ಕ್ಷಮಿಸ್ಬಿಡು, ನೀನು ಪರದೈವತೆ, ನೀನು ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸು ಅಂತ ಕೇಳ್ಕೊಳ್ತಾನೆ ಅರ್ಜುನ ಲೋಕೋತ್ತರ ವೀರ. ಅವನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅವನ ಸಮಕ್ಕೆ. ಅಂಥವನು ಕೃಷ್ಣನ ಮುಂದೆ ಅವನ ಉಪದೇಶವನ್ನೆಲ್ಲ ಕೇಳಿಬಿಟ್ಟು ತುಂಬ ಆರ್ದ್ರ ಹೃದಯದಿಂದ ಕೃಷ್ಣನ ಕ್ಷಮೆಯನ್ನು ಕೇಳ್ತಾನೆ. ಅದು ಕೃಷ್ಣನಿಗೆ ತುಂಬ ಇಷ್ಟ ಆಯ್ತದು. ಮತ್ತು ಈ ದೈವಾಸುರ ಸಂಪದ್ವಿಭಾಗ ಯೋಗದ್ದು ಹೇಗೆ ಅಂತಂದರೆ, ಒಂದು ಮಗುಗೆ ಔಷಧಿ ಕುಡಿಸ್ಬೇಕಾಗಿರುತ್ತೆ. ಮಗುಗೆ ಹುಷಾರಿರೋಲ್ಲ, ಔಷಧಿ ಕುಡಿಸ್ಬೇಕು, ಅದಕ್ಕೂ ಕುಡಿತಾ ಇಲ್ಲ. ತಾಯಿಗೆ ಕುಡಿಸ್ದೆ ಹೋದರೆ ಮಗುಗೆ ಹುಷಾರಾಗಲ್ವಲ್ಲ ಅಂತ ಯೋಚನೆ. ಅದಕ್ಕೆ ಅವಳೇನಂತಾಳೆ, ಒಂಚೂರು ಸಕ್ಕರೆ ಕೊಡ್ತೀನಪ್ಪ ಕುಡಿ ಅಂತ ಪುಸಲಾಯಿಸ್ತಾಳೆ. ಕುಡಿಯೋದಿಲ್ಲ ಮಗು. ಅವಾಗೇನು ಮಾಡ್ತಾಳೆ, ಇನ್ನೊಂದು ಸಲ ಈ ಉಪಾಯ ಆಗಲಿಲ್ವಲ್ಲ ಅಂಥೇಳಿ ಭೇದೋಪಾಯಕ್ಕೆ ಹೋಗ್ತಾಳೆ. ಗುಮ್ಮ ಬಂದುಬಿಡ್ತಾನೆ, ಕುಡಿಯಪ್ಪ ಅಂತ ಹೆದರಿಸ್ತಾಳೆ. ಅವಾಗೇನಾಗುತ್ತೆ, ಮಗು ಭಯಪಟ್ಕೊಂಡು ಔಷಧಿ ಕುಡಿದ್ಬಿಡುತ್ತೆ. ಔಷಧಿ ಕುಡ್ತಿದ್ರಿಂದ ಏನಾಯಿತು, ಅದಕ್ಕೆ ಹುಷಾರಾಗುತ್ತೆ. ಅದೇ ತರಹ ಇಲ್ಲಿ ಕೃಷ್ಣ ಕೂಡ ನಮ್ಮಗಳಿಗೆ ನಾನಾ ವಿಧವಾದಂಥ ಮಾತುಗಳಿಂದ ಅಧ್ಯಾತ್ಮ ಅನ್ನುವಂಥ ಔಷಧವನ್ನು ಭವರೋಗಿಗಳಿಗೆ, ನಮ್ಮಂಥವ್ರಿಗೆ ಕುಡಿಸ್ತಾ ಇದ್ದಾನೆ. ಪದೇ ಪದೇ ಅದನ್ನು ಯಾವ್ಯಾವ ತರಹ ಹೇಳಬೇಕು, ಹೇಗೆ ಹೇಳಿದ್ರೆ ನಮ್ಮ ಮನಸ್ಸಿಗೆ ನಾಟತ್ತೆ ಅನ್ನೋ ತರಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ತರಹ ಅದನ್ನು ವಿವರಿಸಿ ನಮಗೆ ಹೇಳ್ತಾ ಇದ್ದಾನೆ. ಕೃಷ್ಣ ವಿಸ್ತಾರವಾಗಿ ಇದನ್ನು ನಮಗೆ ಹೇಳಲು ಇನ್ನೂ ಒಂದು ಸಲ ಹೇಳ್ತೀನಿ ನಾನು ವಿಷಯದವಾಗಿ ಅಂತ ಹೇಳಿ ಅರ್ಜುನಿಗೆ ಒಪ್ಪಿಸಿರ್ತಾನೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗೀತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತೆ ಚಿಂತನೆಯಲ್ಲಿ ಆಸುರಿ ಸಂಪತ್ತಿನ ವಿಷಯವಾಗಿ ಕೃಷ್ಣ ವಿವರಣೆ ಕೊಡ್ತಾನೆ. ಈ ಆಸುರಿ ಸಂಪತ್ತು ಇರೋಂಥವ್ರಿಗೆ ಸ್ವಲ್ಪ ಯಾವ್ಯಾವ ತರಹ ಅವರು ವರ್ತಿಸ್ತಾರೆ, ಅವರ ಸ್ವಭಾವ ಏನಿರುತ್ತೆ, ಅವರ ಉದ್ದೇಶ ಏನು, ಇದರ ಬಗ್ಗೆ ಕೃಷ್ಣ ವಿವರಣೆ ಕೊಡ್ತಾನೆ. ಇವತ್ತೊಂದು 5-6 ಶ್ಲೋಕದಲ್ಲಿ ಈ ತರಹದ್ದು ಬರೋದನ್ನು ನಾವು ಕಾಣ್ತೇವೆ. ಶ್ಲೋಕ 7ರಿಂದ 12ರವರೆಗೆ ಇದನ್ನು ವಿವರಿಸ್ತಾನೆ. ಇಂಥ ಆಸುರಿ ಸಂಪತ್ತು ಇರೋವಂಥವ್ರಿಗೆ ಹೇಗಿರುತ್ತಪ್ಪ ಅಂತಂದರೆ, ಇದು ಯೋಗ್ಯ, ಇದು ಅಯೋಗ್ಯ ಅನ್ನುವಂಥ ವಿವೇಕ ಅವರಿಗಿರೋದಿಲ್ಲ ಅಂತಾನೆ. ಸಾಮಾನ್ಯ ಶುಚಿತ್ವವೂ ಇರುವುದಿಲ್ಲ ಅವರಿಗೆ. ಬೆಳಗ್ಗೆ ಎದ್ದು ಕೂಡಲೇ ಮುಖಮಾರ್ಜನ, ದಂತಮಜ್ಜನ ಕೂಡ ಮಾಡೋದಿಲ್ಲ. ಸಮಯಕ್ಕೆ ತಕ್ಕಂತೆ ಅರ್ಥಕಾಮರಾಗಿ ಮಾತನಾಡುತ್ತಾ ಇರ್ತಾರೆ. ಅವ್ರಿಗೆ ಹಣ ಸಂಪಾದನೆಯೇ ಮುಖ್ಯ ಅಂತ. ವಂಚನೆ, ದ್ರೋಹ ಇವುಗಳೇ ಅರ್ಥ ಸಂಪಾದನೆಗೆ ಸರಿಯಾದ ಮಾರ್ಗ ಅಂತ ತಿಳಿದಿರ್ತಾರೆ. ಗೌರವ, ಪ್ರಾಮಾಣಿಕತೆ, ಸತ್ಯಪ್ರೀತಿ ಇದು ಮುಖ್ಯ ಅನ್ನೋದು ಅವ್ರ ತಲೆಗೆ ಹೋಗೇ ಇರುವುದಿಲ್ಲ. ಪ್ರಾಮಾಣಿಕತೆಗೆ, ಸತ್ಯಪ್ರೀತಿಗೆ ಒಪ್ಪುವಂತೆ ನಡೆಯಬೇಕು. ಹೌದು, ಹಿಂದೆ ಕಾಶ್ಮೀರದಲ್ಲಿ ಮಂಡನ ಮಿಶ್ರರಿದ್ದರು. ಅವರ ಹತ್ತಿರ ಶಂಕರಾಚಾರ್ಯರು ಹೋಗಿ ವಾದ ವಿವಾದ ಎಲ್ಲನೂ ಮಾಡಿದರು. ಮಂಡನ ಮಿಶ್ರರು ಸೋತಾಗ ಅವರು ಶಂಕರಾಚಾರ್ಯರ ತತ್ವಗಳನ್ನು ಒಪ್ಪಿ ಪ್ರಾಮಾಣಿಕವಾಗಿ ಶಂಕರಾಚಾರ್ಯರ ಶಿಷ್ಯರೇ ಆದರು. ಸತ್ಯ ಯಾವುದು ಅಂತ ತಿಳಿದು ತಕ್ಷಣ ಬದಲಾದರು ಅವರು. ಇದು ಸತ್ಯಪ್ರೀತಿ ಅಂತ ಹೇಳಿಸ್ಕೊಳ್ಳುತ್ತೆ. ಹೊಗೆ ಬಂಡಿ ಅಂತಂದರೆ ರೈಲು, ಅದರ ಕೊಳವೆಯಿಂದ ತೆರೆತೆರೆಯಾಗಿ ಕೇವಲ ಹೊಗೆ ಅಷ್ಟೇ ಬೀಳೋದು, ಮತ್ತೇನು ಬೀಳಲ್ಲ ಅಲ್ವೇ? ಅದೇ ತರಹ
ಆಸುರ ಸಂಪತ್ತು ಇರುವಂಥ ಆ ಜನರ ಬಾಯಿಂದ ಯಾವಾಗಲೂ ಸುಳ್ಳು ಮಾತ್ರವೇ ಇರುತ್ತೆ, ಅವರಲ್ಲಿ ಸತ್ಯ ಬರೋದೇ ಇಲ್ಲ. ಈ ಆಸುರಿ ಸಂಪತ್ತುಳ್ಳವರಿಗೆ ಇನ್ನೊಂದೇನಪ್ಪ ಅಂದರೆ, ಭಗವಂತನೇ ಇಲ್ಲ, ಆತ್ಮ ಇಲ್ಲ, ಜಗತ್ತು ಅನ್ನೋದು ಸುಳ್ಳು, ಈ ತರಹ ಅವರು ಹೊರಟುವಾದ ಮಾಡ್ತಾ ಇರ್ತಾರೆ. ಯಾರಲ್ಲಿ ಸತ್ಯವೇ ಇಲ್ವೋ ಅವರು ಪ್ರಪಂಚದಲ್ಲಿ ಸತ್ಯ ಇರುವುದನ್ನು ನಂಬೋದಿಲ್ಲ. ಅಸತ್ಯಂ ಅನೀಶ್ವರಂ ಅಪ್ರತಿಷ್ಠಂ ಜಗತ್ ಆಹುಹು ಅಂತ. ಜಗತ್ತಿಗೆ ಆಧಾರವೇ ಇಲ್ಲ, ಇದು ಯಾವುದರ ಆಧಾರದಿಂದಲೂ ನಿಂತಿಲ್ಲ, ಜಗನ್ನಿಯಾಮಕನೆಂದು ಹೇಳುವ ಈಶ್ವರನೂ ಇಲ್ಲ ಅನ್ನುವಂಥದ್ದೇ ಅವರ ವಾದ. ಇವತ್ತಿನ ಮಾರ್ಕ್ಸಿಸ್ಟ್ಗಳು, ಕಮ್ಯುನಿಸ್ಟ್ಗಳು, ಟೆರರಿಸ್ಟ್ಗಳು ಇದನ್ನೇ ಇವರು ಹೇಳ್ತಾ ಇರೋದು. ಜಗತ್ತು ಹುಟ್ಟಲು ಕೇವಲ ಕಾಮವೇ ಕಾರಣ. ಇನ್ನು ಅನೀಶ್ವರತ್ವ ಅಂದರೆ ದೇವರಿಲ್ಲ ಅಂತ, ಅನೀಶ್ವರತ್ವ. ಕೆಲವರು ನಂಬಿದಂತೆ ಇದ್ದರೂ ನಂಬಿಕೊಂಡಿರ್ತಾರೆ ಅಷ್ಟೇ, ಅದು ನಿಜವಾದ ನಂಬಿಕೆ ಅಲ್ಲ. ಅದು ಅವರಲ್ಲಿ ಯಾವ ನೈತಿಕತೆಯು ಅಂದರೆ ನೀತಿಯು ಇರೋದಿಲ್ಲ. ಅವರಲ್ಲಿ ಅರ್ಥ ಕಾಮ ಮಾತ್ರ ಇರುತ್ತೆ, ಧರ್ಮ ಮೋಕ್ಷ ಇಲ್ಲ ಅನ್ನೋದೇ ಅವರ ವಾದ. ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವೇ, ಅದರಲ್ಲಿ ಅವರಿಗೆ ಧರ್ಮ ಮೋಕ್ಷ ಇನ್ನೂ ಅದರಲ್ಲಿ ನಂಬಿಕೆನೇ ಇಲ್ಲ, ಅರ್ಥ ಕಾಮ ಮಾತ್ರ ಹೇಳಿದವರು. ಕಾಮದಿಂದಲೇ ಅಂದರೆ ಬಯಕೆಯಿಂದಲೇ ಎಲ್ಲನೂ ಆಗುವಂಥದ್ದು, ಕಾಮದಿಂದಲೇ ಪ್ರಪಂಚ ಅನ್ನೋದು ಅಂತ ಅವರ ವಾದ. ಈ ವಾದ ಮಾಡುವಂಥವ್ರನ್ನ ಚಾರ್ವಾಕರು ಅಂತ ಹೇಳ್ತಾರೆ. ಸಾಮಾನ್ಯ ಚಾರ್ವಾಕರು ಅಂತಂದರೆ, ಚಾರ್ ಅಂತಂದರೆ ಮನೋಹರವಾಗಿ, ವಾಕರು ಅಂದರೆ ಮಾತನಾಡುವಂಥವ್ರು. ಚಾರ್ವಾಕರು ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಅವರಿಗೆ ಮಾತಿನಲ್ಲಿ ಬದಲೇ ಇಲ್ಲ. ಅಂಥವರು ಏನಪ್ಪ ಅಂತಂದರೆ ಅವರಿಗೆ ಧರ್ಮ ಮೋಕ್ಷ ಇಲ್ಲವೇ ಇಲ್ಲ ಅಂತ ಹೇಳುವಂಥ ಮನಸ್ಸು ಅವರಿಗೆ. ಅವ್ರ ಮಾತು ಕಿವಿಗೂ ಇಂಪಾಗಿರುತ್ತೆ, ತರ್ಕಬದ್ಧವಾಗಿ ಮಾತಾಡ್ತಾರೆ. ಆದರೆ ಅವರ ಮಾತುಗಳು ಆಳವಾಗಿ ನೋಡಿದಾಗ ವಿಚಾರ ರಮಣೀಯತೆ ಏನೂ ಇರಲ್ಲ ಅದರಲ್ಲಿ. ಇದಲ್ಲದೆ ಅವರಿಗೆ ಜಗತ್ತಿಗೆ ತುಂಬ ಕೆಡಕಾಗುತ್ತೆ ಅಂಥವರಿಂದ ಅಂತ ಶ್ರೀಕೃಷ್ಣ ಹೇಳೋದು. ಇಂಥವರು ಉಗ್ರಕರ್ಮಿಗಳಾಗಿರ್ತಾರೆ, ಉಗ್ರವಾದಿಗಳು ಅಂತ ನಾವು ಹೇಳ್ತೀವಲ್ವ, ಟೆರರಿಸ್ಟು, ಆತಂಕವಾದಿಗಳು ಅಂತ ಜಗತ್ತಿನ ಕ್ಷಯಕ್ಕೆ ಕಾರಣರಾಗುತ್ತಾರೆ. ಈಗ ಪ್ರಪಂಚದಲ್ಲಿ ಆಗುತ್ತಿರುವುದನ್ನೇ ಗೀತಾಚಾರ್ಯ ಹೇಳ್ತಾ ಇರೋದು. ಭಗವದ್ಗೀತೆಯಲ್ಲಿ ಬರುವಂಥ ಪ್ರತಿಯೊಂದು ಸತ್ಯ 5000 ವರ್ಷದ ಹಿಂದೆ ಹೇಳಿರುವಂತಹದ್ದು. ಈ ವಿಷಯ ಇವತ್ತಿಗೂ ನಿಜವಾಗಿ ಕಾಣ್ತಾ ಇದೆ. ಗೀತೆಯ ವಾಕ್ಯಗಳು ಯಾವ ಕಾಲಕ್ಕೂ ಎಲ್ಲಿಯೂ ಕೂಡ ಉಲ್ಲೇಖಕ್ಕೆ ಅರ್ಹವಾದಂಥವು. ಆತ್ಮಯೋಗಕ್ಕೆ ಸಾಧನಭೂತವಾದ ಪರಮ ಪವಿತ್ರವಾದ ಮನುಷ್ಯ ಜನ್ಮವು ಸಿಕ್ಕಿದ್ದರೂ ಅಲ್ಪಬುದ್ಧಿಗಳಾದ ಈ ಉಗ್ರಗಾಮಿಗಳು ನಷ್ಟಾತ್ಮರಾಗುತ್ತಾರೆ. ಆತ್ಮಯೋಗವನ್ನು ಕಳೆದುಕೊಂಡು ಬಿಡುತ್ತಾರೆ. ಸಿಕ್ಕಿರುವಂಥ ಪವಿತ್ರವಾದ ಶ್ರೇಷ್ಠವಾದ ಮನುಷ್ಯ ಜನ್ಮ ಕಳೆದು ಹೋಗ್ಬಿಡುತ್ತೆ ಅವರಿಗೆ. ಮತ್ತೆಂದು ಸಿಕ್ಕುವುದೋ ಅದು ದೇವರಿಗೆ ಹೇಳಬೇಕು, ದೇವರಿಗೆ ಗೊತ್ತು ಅಷ್ಟೇನೆ. ಅವರೂ ಹಾಳಾಗಿ ಲೋಕವನ್ನು ಹಾಳು ಮಾಡ್ತಾರೆ. ಮನುಷ್ಯ ರೂಪದ ಮೃಗಗಳೇ ಇವರು ಅಂತ ಹೇಳೋದು. ಮತ್ತು ಇಚ್ಛೆ ಕಾಮ ಎಂಬುದು ಅಗಾಧವಾದ ಒಂದು ಕೊರಕಲು. ಆ ಆಸೆ ಅನ್ನೋದಕ್ಕೆ ಬಿತ್ತು ಅಂತಂದರೆ ಇನ್ನು ಆ ಕೊರಕಲಿಂದ ಮೇಲಕ್ಕೆ ಬರೋದು ತುಂಬ ಕಷ್ಟ. ಈ ಆಸುರ ಮನುಷ್ಯರು ತಮ್ಮಲ್ಲಿರೋಂಥ ಆ ಕಾಮರೂಪವಾದ ಕೊರಕಲನ್ನು ತೋರಿಸ್ಕೊಳ್ಳಲ್ಲ, ಅದನ್ನು ಮುಚ್ಚಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ತಮ್ಮ ಆಸೆಗಳನ್ನು ತಣಿಸಲು ಸತತವಾಗಿ ಪ್ರಯತ್ನಿಸುತ್ತಾರೆ. ದಂಭ, ಅಭಿಮಾನ, ಮದ ಇವುಗಳಲ್ಲಿ ಯಾವ ಒಂದಿದ್ದರೂ ಮನುಷ್ಯನು ಅಧೋಗತಿಗೆ ಇಳಿಯುತ್ತಾನೆ. ಈ ಆಸುರ ಭಾವದ ಮನುಷ್ಯರಲ್ಲಿ ಈ ಮೂರು ಇರುತ್ತೆ. ಒಂದಿದ್ರೇ ಅಧೋಗತಿಗೆ ಹೋಗೋದು ಅಂತ ಹೇಳೋದು, ಆದರೆ ಇವರಲ್ಲಿ ಈ ಮೂರೂ ಸೇರಿಕೊಂಡಿರುತ್ತವೆ. ಧರ್ಮಾತ್ಮರ ತರಹ ನಟಿಸ್ತಾರೆ. ಪರಿಶುದ್ಧತೆ ಅನ್ನೋದು ಇವರ ಜಾಯಮಾನದಲ್ಲಿ ಇರೋದಿಲ್ಲ. ಇವರುಗಳಿಗೆ ನೂರಾರು ಆಸೆಗಳು ಕೂಡ ಇರುತ್ತವೆ. ನಾನು ಇವತ್ತಿನ ದಿವಸಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ, ಸಮಯಾವಕಾಶ ಆಗೋಗಿದೆ. ನಿಮಗೆಲ್ರಿಗೂ ನಮಸ್ಕಾರ. ನಾಳೆ ಮುಂದುವರಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಗವದ್ಗೀತೆಯ ಚಿಂತನೆ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗವನ್ನು ಮುಂದುವರಿಸೋಣ. ಈಗ ಈ ಆಸುರಿ ಸಂಪದ ಇರುವಂಥವ್ರುಗಳಿಗೆ ನೂರಾರು ಆಸೆಗಳಿರುತ್ತಂತೆ. ಅವುಗಳ ಪೂರೈಕೆಗೋಸ್ಕರ ಹಣ ಸಂಪಾದನೆ ಮಾಡಬೇಕು ಅಂತ ಅವರ ಗುರಿ. ನ್ಯಾಯ ಆಗಲಿ ಅನ್ಯಾಯ ಆಗಲಿ ಅವ್ರಿಗೆ ಸಂಪಾದನೆ ಮುಖ್ಯ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಗಲು ರಾತ್ರಿ ಚಿಂತಿಸ್ತಾ ಇರ್ತಾರೆ, ಹೇಗೆ ಸಂಪಾದನೆ ಮಾಡಬಹುದು ಅಂತ. ಆ ಚಿಂತೆ ಇಷ್ಟೇ ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ.
ಈ ಜನ್ಮದಲ್ಲಿಯೇ ಅಲ್ಲದೆ ಜನ್ಮಾಂತರಗಳಿಗೆ ಕೂಡ ಅವರು ಈ ಆಸೆಗಳನ್ನು ತಗೊಂಡೇ ಹೋಗ್ತಾ ಇರ್ತಾರಂತೆ. ಇದು ಪ್ರಳಯಾಂತವಾದುದು ಅಂತಾನೆ ಕೃಷ್ಣ. ಜನ್ಮಾಂತವಾದುದು ಅಂತಲೂ ಹೇಳೋದಿಲ್ಲ. ಜನ್ಮ ಅಂದರೆ ಒಂದೇ ಆಗಿಬಿಡುತ್ತೆ. ಪ್ರಳಯಾಂತ ಅಂದರೆ ಸಾವಿರಾರು ಜನ್ಮಗಳು, ಸಾವಿರಾರು ಜನ್ಮಗಳವರೆಗೂ ಅವರಿಗೆ ಇದೇ ತರಹ ಆಸೆಗಳು ಅನ್ನುವಂಥ ಸಂಕೋಲೆ ಕಟ್ಟಾಕ್ಬಿಟ್ಟಿರುತ್ತೆ ಅವ್ರನ್ನ. ಆಸೆ ಯಾರಿಗೆ ದಾಸಿಯೋ ಅವರಿಗೆ ಮೂರು ಲೋಕವೂ ದಾಸಿ. ತ್ಯಾಗ, ಆಸೆ ಇಲ್ಲದೇ ಇರೋವಂಥವರು ಅಂಥವ್ರುಗಳಿಗೆ ಮೂರು ಲೋಕವೂ ನಮಸ್ಕಾರ ಮಾಡುತ್ತೆ, ಇವರು ಸೇವೆ ಮಾಡುತ್ತೆ. ಆದರೆ ಆಸೆಗೆ ಯಾರು ದಾಸರೋ ಅವರಿಗೆ ಸರ್ವಲೋಕಗಳು ದಾಸರೇ. ಅದಕ್ಕೋಸ್ಕರ ತಮ್ಮ ಆಸೆ ಪೂರೈಸೋಕ್ಕೋಸ್ಕರ ಯಾರಿಗೆ ಬೇಕಾದ್ರೂ ಕಾಲು ಬಿದ್ದುಬಿಡ್ತಾರೆ. ಅಂಥ ಸ್ವಭಾವ ಇರುತ್ತೆ ಅವರಿಗೆ. ಇವರುಗಳು ಅನ್ಯಾಯದಿಂದ ಪಡೆದದ್ದನ್ನು ಲೋಲುಪತೆಗಾಗಿ, ಭೋಗಕ್ಕಾಗಿ ಬಳಸ್ಕೊಳ್ತಾ ಇರ್ತಾರೆ. ಒಳ್ಳೆಯ ಕೆಲಸಕ್ಕಾಗಿ ಬಳಸಬೇಕು ಅಂತ ಇವರಿಗೆ ಮನಸ್ಸಿನಲ್ಲಿ ಕೂಡ ಯೋಚನೆ ಬರೋದಿಲ್ಲ. ಆ ತರಹ ಇರುತ್ತೆ. 13ರಿಂದ 19ನೇ ಶ್ಲೋಕದವರೆಗೆ ಪರಮಾತ್ಮ ಕಟುವಾದ ರೀತಿಯಲ್ಲಿ ಆಸುರಿ ಸಂಪದ ಏನು ಅನ್ನೋದನ್ನು ಒಂದು ಎಚ್ಚರ ಅನ್ನುವಂತೆ ಹೇಳಿದ್ದಾನೆ. ಹಿಂದೆಲ್ಲ ದೇವಸ್ಥಾನಗಳಲ್ಲಿ ನರಕದ ಚಿತ್ರಗಳನ್ನು ಹಾಕಿರ್ತಾಯಿದ್ರು. ಅದನ್ನು ನೋಡಿದ್ರೆ ನರಕ ಹೇಗಿರುತ್ತೆ ಅಂತನ್ನೋದು ಗೊತ್ತಾಗುತ್ತಾ ಇತ್ತು. ಅದೇ ರೀತಿಯಲ್ಲಿ ಕೃಷ್ಣ ಇಲ್ಲೇ ಏನು ಮಾಡ್ತಾನೆ, ತನ್ನ ಮಾತಿನಿಂದಲೇ ನರಕದ ಚಿತ್ರವನ್ನು ಬಿಡಿಸ್ತಾ ಇರ್ತಾನೆ. ಅಂದರೆ ಅಷ್ಟು ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಅವನು ವಿವರಿಸ್ಕೊಡ್ತಾನೆ ನಮಗೆ. ಈ ಆಸುರಿ ಸಂಪದ ಪಡ್ಕೊಂಡಿರುವಂಥವರು ಇದನ್ನು ನಾನಿವತ್ತು ಹೊಂದಿದೆ, ಇದನ್ನು ನಾನು ಪಡೆದ್ಕೋತೀನಿ, ಇದು ನನಗಿರಲಿ, ಇದೂ ಇರಲಿ, ಮತ್ತೊಂದು ಇರಲಿ ಅಂತ ಈ ಸಂಚಯಕ್ಕೆ ಅಂದರೆ ಈ ಶೇಖರಣೆಗೆ ಕೊನೆ ಮೊದಲೇ ಇರೋದಿಲ್ಲ ಅವರಿಗೆ. ಇವತ್ತು ನಾನು ಒಬ್ಬನ ಕೊಂದೆ, ಅವನು ನನ್ನ ಶತ್ರು. ಇನ್ನೂ ಕೆಲವರಿದ್ದಾರೆ, ಅವ್ರನ್ನೆಲ್ಲ ನಾಳೆ ಮುಗಿಸ್ತೀನಿ, ನಾಡಿದ್ದು ಉಳಿದವ್ರನ್ನೆಲ್ಲ ಮುಗಿಸ್ತೀನಿ, ನಂಗೆ ಸಮಾನರಾದವ್ರು ಯಾರೂ ಇಲ್ಲ. ಇನ್ನೂ ಕೆಲವ್ರನ್ನ ಮುಗಿಸಿ ನಾನು ಆರು ಅಂತ ಎಲ್ರಿಗೂ ತೋರಿಸ್ಕೊಡ್ಬೇಕಾಗಿದೆ. ನಾನು ಭೋಗಿ, ಎಲ್ಲವನ್ನೂ ಭೋಗಿಸಬಲ್ಲೆ, ನಾನೇ ಸಿದ್ಧ. ಅಪೇಕ್ಷಿಸಿದ ಕ್ಷಣ ಎಲ್ಲ ಭೋಗವಸ್ತುವು ಕ್ಷಣ ಮಾತ್ರದಲ್ಲಿ ನನ್ನ ಎದುರಲ್ಲಿರುತ್ತೆ, ನಾನು ಸುಖಿ ಅಂತಾನಂತೆ ಆಸುರಿ ಸಂಪತ್ತು ಹೊಂದಿದವನು. ಹಾಗೆಂದು ಅವನಿಗೆ ನೆಮ್ಮದಿ ಇರೋದಿಲ್ಲ. ಹೀಗೆಲ್ಲ ಇರುತ್ತೆ ಅವನಿಗೆ. ಐಶ್ವರ್ಯ ಇರಬಹುದು, ಎಲ್ಲನೂ ಇರಬಹುದು, ಶಕ್ತಿಯೂ ಇರಬಹುದು, ಆದರೆ ನೆಮ್ಮದಿ ಇರೋದಿಲ್ಲ. ಮುಖ್ಯವಾದ್ದೇ ನೆಮ್ಮದಿ ಬೇಕು, ಅದಿರೋದಿಲ್ಲ ಅವನಿಗೆ. ಕೋಲಾಹಲ ಮಾಡ್ತಾ ಇರ್ತಾನೆ. ನಾನು ಧನಸಂಪದನನು, ಕುಲೀನನು ಎಂದು ಭಾವಿಸಿ ಧನಮದ, ಕುಲಮದ, ರೂಪಮದ ಇವುಗಳಿಂದ ಬೀಗ್ತಾ ಇರ್ತಾನೆ. ಈ ಮದಗಳು ಅಂದರೆ ಮಲವೇ ಹೌದು. ಅಂದ್ರೇನು? ಕಲ್ಮಶ ಅಂತ, ಕೊಳೆ ತುಂಬಿರುವಂಥದ್ದು ಈ ಮದಗಳು. ಈ ಮದಗಳನ್ನು ಅಡಗಿಸ್ಕೊಳ್ಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವರು ಸ್ವತಃ ಮಾಡಿದ್ದಿದ್ದು. ಕುಲಮದ ಇದ್ದರೆ ಅದು ಹೋಗಿಬಿಡಲಿ ಅಂತ ಹೇಳಿಬಿಟ್ಟವರು ಚಂಡಾಲರ ಮನೆಯ ಶೌಚಾಲಯವನ್ನು ತಮ್ಮ ಕೂದಲಿನಿಂದ ಚೊಕಟ ಮಾಡಿದ್ರಂತೆ. ಅಂದರೆ ಈ ಅಹಂಕಾರವನ್ನು, ಈ ಕುಲಮದ ಅನ್ನೋದನ್ನು ಕಳೆದುಕೊಳ್ಳೋದಕ್ಕೆ ಯಾವ ಮಟ್ಟದ ಸಾಧನೆ ಬೇಕು ಅನ್ನೋದು ಗೊತ್ತಾಗುತ್ತೆ. ನನ್ನ ಸಮಾನ ಯಾರಿಲ್ಲ, ನಾನು ಪೂಜೆ ಯಜ್ಞ ಇದನ್ನೆಲ್ಲ ಮಾಡ್ತೀನಿ ಅಂತ ಹಠಾಟೋಪ ಮಾಡ್ತಾರೆ ಕೆಲವರಿಲ್ಲ. ಅನೇಕ ಚಿತ್ತ ವಿಭ್ರಾಂತಿಯ ಮೋಹಜಾಲಗಳಿಂದ ಆವೃತರಾಗಿ ಇವರು ನರಕದಲ್ಲೇ ಬೀಳ್ತಾರೆ. ತಮ್ಮನ್ನು ತಾವೇ ಹೊಗಳ್ಕೊಳ್ತಾ ಇರ್ತಾರೆ. ತಮ್ಮಲ್ಲಿಯೂ ಇತರರಲ್ಲಿಯೂ ಇರತಕ್ಕಂಥ ಆತ್ಮವನ್ನು ನಿರಾಕರಿಸ್ತಾ ಇರ್ತಾರೆ. ಎಲ್ಲೆಲ್ಲೂ ಇರುವಂಥ ಪರಮಾತ್ಮನನ್ನು ದ್ವೇಷಿಸ್ತಾ ಇರ್ತಾರೆ. ಇಂಥವ್ರನ್ನ ನಾನು ಸಂಸಾರ ಸಾಗರದಲ್ಲಿ ಒದ್ದಾಡಿಸ್ತೇನೆ, ನರಕಕ್ಕೆ ಭಾಜನರಾಗಿಸ್ತೇನೆ, ನೀಚ ಜನ್ಮವನ್ನೇ ಕೊಡ್ತೇನೆ ಅಂತಾನೆ ಕೃಷ್ಣ. ಕೃಷ್ಣ ಹೀಗೆ ಹೇಳಬಹುದೇ? ಇಷ್ಟು ಕಠಿಣವಾಗಿ ಹೇಳಬಹುದೇ? ಇಂಥ ಕಷ್ಟ ಕೊಡಬಹುದೇ ಅಂತ ನಮಗನಿಸುತ್ತೆ. ಆದರೆ ಹಾಗಲ್ಲ ಅದು. ಕೃಷ್ಣ ಏನು ಹೇಳ್ತಾನೆ ಅಂತಂದರೆ, ಇದು ನಾನಾಗಿ ಕೊಡೋದು ಅಂಥದ್ದಲ್ಲ, ಅದು ಅವರವರೇ ಅದನ್ನು ಪಡೆದುಕೊಳ್ತಾರೆ. ಅವರವರ ಕೆಲಸ ಕಾರ್ಯಗಳಿಂದ ಪಡೆದುಕೊಳ್ತಾರೆ. ಅವರು ಏನೇನು ಕರ್ಮಗಳನ್ನು ಮಾಡ್ತಾರೋ ಅದಕ್ಕೆ ತಕ್ಕಾದ ಹಾಗೆ ಅವರಿಗೆ ಜನ್ಮಗಳು ಬರುವಂಥದ್ದು. ಬೇರೆಯವರನ್ನು ಹಿಂಸಿಸ್ತಾರೆ, ಲೋಕವನ್ನು ಹಾಳು ಮಾಡ್ತಾರೆ, ಅದಕ್ಕಾಗಿ ಅವರಿಗೆ ಈ ದಂಡನೆ ಬರುತ್ತೆ. ಅದು ನಾನಲ್ಲ, ಅವರೇ ಅದನ್ನು ತಗೊಳ್ಳೋವಂಥದ್ದು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ದಿವಸದ ಚಿಂತನೆಯನ್ನು ಮುಗಿಸ್ತೇನೆ ನಾನು. ಸಮಯಾವಕಾಶ ಆಯಿತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ.